ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ಪವಿತ್ರ ಗೌಡ ಜಾಮೀನು ಕನಸು ಮತ್ತೊಮ್ಮೆ ಭಗ್ನವಾಗಿದೆ. ಹೈಕೋರ್ಟ್ ನೀಡಿದ್ದ ಜಾಮೀನು ರದ್ದು ಮಾಡಿದ ಸುಪ್ರೀಂ ಕೋರ್ಟ್ ಆದೇಶವನ್ನು ಮರುಪರಿಶೀಲನೆ ಮಾಡುವಂತೆ ಕೋರಿ ಸಲ್ಲಿಸಿದಂತ ಅರ್ಜಿಯನ್ನು ನ್ಯಾಯಾಲಯ ವಜಾ ಮಾಡಿದೆ. ಮಗಳ ಶಿಕ್ಷಣ, ಪೋಷಕರ ಪಾಲನೆ ಸೇರಿದಂತೆ ಕುಟುಂಬದ ಆರ್ಥಿಕ ಸಮಸ್ಯೆಗಳನ್ನು ಕೋರ್ಟ್ಗೆ ಮತ್ತೊಮ್ಮೆ ಮನವರಿಕೆ ಮಾಡೋಕೆ ಪವಿತ್ರ ಗೌಡ ಪ್ರಯತ್ನಿಸಿದ್ರು. ಮೊದಲನೇ ಬಾರಿ ಹೇಳಿದಾಗಲೂ ಕೂಡ ಅದನ್ನೇ ಹೇಳಿದ್ರು ಅವರು. ಸೊ ಅದಕ್ಕಾಗಿ ಏಕಾಂಗಿಯಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟ ಆರಂಭಿಸಿದ್ರು. ಜಾಮೀನು ರದ್ದು ಮಾಡಿದ್ದ ಹಿಂದಿನ ಆದೇಶವನ್ನ ಮರುಪರಿಶೀಲನೆ ಮಾಡಿ ಅಂತ ಕೇಳಿಕೊಂಡಿದ್ರು. ವಿಚಾರಣೆಯನ್ನ ನ್ಯಾಯಮೂರ್ತಿ ಪದೇವಾಲಾ ಮತ್ತು ಮಹದೇವನ್ ನೇತೃತ್ವದ ದ್ವಿಸದಸ್ಯ ಪೀಠ ಅರ್ಜಿಯನ್ನ ವಜಾ ಮಾಡಿದೆ. ಕಳೆದ ಬಾರಿಯೂ ಕೂಡ ಇದೇ ಪೀಠನೇ ಇವರ ಅರ್ಜಿಯನ್ನ ವಜಾ ಮಾಡಿತ್ತು. ನಾವು ತೀರ್ಪು ಮತ್ತು ದಾಖಲೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ್ದೇವೆ, ಆ ಬಳಿಕವೇ ಆದೇಶವನ್ನು ನೀಡಿದ್ವಿ ಅಂತ ಹೇಳಿದ್ದಾರೆ. ಮತ್ತೊಮ್ಮೆ ಪರಿಶೀಲನೆ ನಡೆಸಿ ಆದೇಶ ಮಾಡುವಂತಹ ಅಗತ್ಯತೆಯೇ ಇಲ್ಲ ಅಂತ ಆದೇಶದಲ್ಲಿ ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಸೆಷನ್ಸ್ ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ ಆಗಿದ್ದು ಅದರ ವಿಚಾರಣೆಯನ್ನ ಪವಿತ್ರ ಗೌಡ ಈಗ ಎದುರಿಸಬೇಕಾಗಿದೆ. ಅಲ್ಲಿ ಒಂದು ಸೂಚನೆ ಸಿಕ್ಕಂತಾಯ್ತು ಸುಪ್ರೀಂ ಕೋರ್ಟ್ ಇಂದ. ನಾಟ್ ಓನ್ಲಿ ಪವಿತ್ರ ಗೌಡ, ಈ ಪ್ರಕರಣದವ್ರು ಯಾರು ಕೂಡ ಬರಬೇಡ್ರಪ್ಪ, ಯಾರಿಗೂ ನಿಮ್ಗೆ ಅದರಲ್ಲೂ ಪರ್ಟಿಕ್ಯುಲರ್ಲಿ 7 ಜನ ಏನಿದ್ದಾರೆ ನೀವುಗಳಂತೂ ಬರಬೇಡಿ ಅಂತ ಆಯ್ತು. ಸೊ ಇನ್ನೊಂದು ಅಟೆಂಪ್ಟ್ ಮಾಡೋ ಆಸೆನೂ ಕಮರ್ ಹೋಯ್ತು ಅವ್ರಿಗೆಲ್ಲರೂ. ಇಲ್ವೇ ಇಲ್ಲ. ಈ ಬೆಸ್ಟ್ ಏನು ಅಂತಂದ್ರೆ ಚಾರ್ಜ್ ಫ್ರೇಮ್ ಆಗಿದೆ, ಟ್ರಯಲ್ ನಡಿಬೇಕಾಗಿದೆ, ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ ಅಲ್ಲ ಅವ್ರು ಅದರಲ್ಲಿ ಪಾಲ್ದಾರ ಆಗಿದಾರ ಅಥವಾ ಇಲ್ವಾ ಅಂತ ಹೇಳಿ. ಯಾಕೆ ಇಷ್ಟೊಂದು ಪರದಾಡಬೇಕಾಗಿದೆ? ಅವ್ರು ಬೇಡ್ಕೊಳ್ಬೇಕಾಗಿದ್ದೇನು ಅಂತಂದ್ರೆ ಬೇಗ ಟ್ರಯಲ್ ಅನ್ನ ಮುಗಿಸಿ ಅಂತ ಕೇಳ್ಕೊಳ್ಬೇಕಾಗಿರೋದು. ನ್ಯಾಯಾಲಯಕ್ಕೆ ಅಪೀಲ್ ಮಾಡಬೇಕಾಗಿರೋದು ಡೇ ಬೈ ಡೇ ವಿಚಾರಣೆಯನ್ನ ಮಾಡಿಬಿಟ್ಟು ನಮ್ಮನ್ನ ಕ್ಲಿಯರ್ ಮಾಡಿ ನಾವು ಇದರಲ್ಲಿ ಅಪರಾಧಿನೋ ಅಥವಾ ನಿರಪರಾಧಿ ಇದೀವೋ ಅನ್ನೋದು ಕ್ಲಿಯರ್ ಆಗಬೇಕು. ಇವರು ಟ್ರಯಲ್ಸ್ ಮುಂದಕ್ಕೆ ಹಾಕಕ್ಕೆ ಇಷ್ಟೆಲ್ಲ ನಾಟಕ ಆಡಿರೋದು ಅಂತ ಅದೇ ಅಲ್ಲಿ ಬಂದಿರೋದು. ಇವಾಗ ಅವ್ರಿಗೆ ಟ್ರಯಲ್ ಬೇಕಾಗಿಲ್ಲ, ಅದು ಹಾಗೆ ಮುಂದುವರಿತಾ ಇರಬೇಕು, ಜಾಮೀನು ಆಗಬೇಕು, ಜಾಮೀನಿಂದ ಆಚೆ ಇರಬೇಕು. ಅದಾದ ನಂತರ ಇವತ್ತು ಇನ್ನೊಂದು ತಿಂಗಳಾದ್ಮೇಲೆ, ಇನ್ನೊಂದು 6 ತಿಂಗಳಾದ್ಮೇಲೆ ಈ ತರ ವಿಚಾರಣೆಯನ್ನ ಮುಂದೂಡಿಕೆ ಮಾಡುವಂಥದ್ದು. ಹಿಂದೆ ಅನೇಕ ರೀತಿಯಾದಂಥ ಕೇಸ್ಗಳನ್ನ ನೋಡಿದಾಗ ಈ ತರ ಆರೋಪಗಳು ಕೇಳಿ ಬರುತ್ತೆ, ಹಿಂಗೆ ಆಗತ್ತೆ ಅಂತಲ್ಲ. ನಮಗ್ ಕೇಳಿ ಬರೋದೇನು, ಇದನ್ನ ಟ್ರಯಲ್ ಅನ್ನ ಮುಂದೂಡಿಕೆ ಮಾಡೋಕೆ ಹಿಂಗ್ ಮಾಡ್ತಾ ಇದಾರೆ. ಈ ಆರೋಪಗಳು ಬಂದಾಗ ಇದು ಹಾಗೇನಾ ಅನ್ನೋ ರೀತಿಯಲ್ಲಿ ಅನುಮಾನ. ಕಾನೂನು ತಜ್ಞರು ಏನ್ ಹೇಳ್ತಾರೆ ಅರುಣ್, ಈ ಪ್ರತ್ಯಕ್ಷ ದರ್ಶಿಗಳನ್ನ ಕಟಕಟಕ್ಕೆ ತಂದು ನಿಲ್ಲಿಸಿ ಅವ್ರ ಸ್ಟೇಟ್ಮೆಂಟ್ ತಗೋಬೇಕಲ್ಲ, ಅಲ್ಲಿ ತನಕ ಇವರಿಗೆ ಜಾಮೀನು ಸಿಗುವ ಯಾವ ಸಾಧ್ಯತೆನೂ ಇಲ್ಲ. ಯಾಕೆ ಅಂತಂದ್ರೆ ಸಾಕ್ಷಿಗಳ ಮೇಲೆ ಇವರು ನೇರ ಪ್ರಭಾವ ಬೀರ್ತಾರೆ ಅಂತ ಅಂದ್ಬಿಟ್ಟು. ಬಟ್ ಅವ್ರದ್ದು ಸ್ಟೇಟ್ಮೆಂಟ್ ತಗೊಂಡ ನಂತರ ಅರ್ಜಿಯನ್ನ ಕನ್ಸಿಡರ್ ಮಾಡುತ್ತಂತೆ ಕೋರ್ಟ್, ತಗೊಳುತ್ತಂತೆ, ಕೊಡೋದು ಬಿಡೋದು ಸೆಕೆಂಡರಿ. ಸೊ ಅಲ್ಲಿ ತನಕ ಅಂತೂ ಇವರೆಲ್ಲರೂ ಕೂಡ ಇನ್ನು ಅದರ ಆಸೆ ಬಿಟ್ಬಿಡ್ಬೇಕು. ಇವ್ರಿಗೆ ಬಹುದೊಡ್ಡ ಸಮಸ್ಯೆ ಏನಾಗಿತ್ತು ಅಂದ್ರೆ ಈ ಕೇಸಲ್ಲಿ ಸಾಕ್ಷಿಗಳ ನಾಶಕ್ಕೆ ಪ್ರಯತ್ನ ಪಟ್ಟಿರುವಂತದ್ದು ಏನು ಆರೋಪ ಇದೆಯಲ್ಲ, ಅದು ಬಹುದೊಡ್ಡದಾಗಿ ಇವರಿಗೆ ಒಂದು ಡ್ಯಾಮೇಜ್ ಅನ್ನ ಮಾಡಿರೋದು. ಅದು ಪೊಲೀಸರು ಫ್ರೇಮ್ ಮಾಡಿರುವಂತದ್ದು ಅದೇ, ಸಾಕ್ಷಿಗಳ ನಾಶಕ್ಕೆ ಪ್ರಯತ್ನ ಪಟ್ಟಿರೋದು. ಆಮೇಲೆ ಆಚೆ ಜಾಮೀನು ಕೊಟ್ಟು ಆಚೆ ಬಂದಾಗಲೂ ಕೂಡ ಇವರು ಅವ್ರ ಜೊತೆಗೆ ಪ್ರಭಾವ ಬೀರಿದ್ದು. ಆಮೇಲೆ ಯಾರು ಆರೋಪಿ ಸ್ಥಾನದಲ್ಲಿದ್ದಾರೆ ಸಾಕ್ಷಿಯ ಜೊತೆಗೆ ಕೂತ್ಕೊಂಡ್ಬಿಟ್ಟು ಓಡಾಡಿರುವಂತಹ ವಿಡಿಯೋಗಳನ್ನೆಲ್ಲ ಇಟ್ಕೊಂಡು ಪೊಲೀಸರು ಅದನ್ನ ಕೋರ್ಟಿಗೆ ಒಪ್ಪಿಸಿದ್ರು. ಸುಪ್ರೀಂ ಕೋರ್ಟ್ ಗಮನಕ್ಕೂ ಇದನ್ನೆಲ್ಲ ಅದನ್ನ ತಂದಿದ್ರು. ಹಾಗಾಗಿ ಕೋರ್ಟ್ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಅನ್ನ ಮಾಡಿ ಹೇಳಿತ್ತು. ಹಾಗಾಗಿ ಈಗ ಟ್ರಯಲ್ ಮಾಡದೆ ಬೇರೆ ಆಪ್ಷನ್ ಇಲ್ಲ ಈ ವಿಚಾರದಲ್ಲಿ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನಾನು ಬಹಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಬೆಂಗಳೂರಿನಲ್ಲಿ ರ್ಯಾಪಿಡೋ ಬೈಕ್ಗಳು ಹೆಣ್ಣು ಮಕ್ಕಳಿಗೆ ಸೇಫ್ ಅಲ್ವಾ? ಯಾಕೆಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ ಆಟೋ ಮತ್ತು ಕ್ಯಾಬ್ ಮಾಡೋದು ಅಂತ ಕೆಲವರೆಲ್ಲ ಪ್ರಿಫರ್ ಮಾಡ್ತಾರೆ ರ್ಯಾಪಿಡೋ ಬೈಕ್ಗಳು. ನೋಡಿ, ರ್ಯಾಪಿಡೋ ಚಾಲಕ ಲೋಕೇಶ್ ಎಂಬಾತ ಸಿಕ್ಕಿಂ ರಾಜ್ಯದ ಯುವತಿ ಸಾಧ್ನಾ ಭಂಡಾರಿಗೆ ರೈಡ್ ಉದ್ದಕ್ಕೂ ಯುವತಿಯ ಕಾಲು ತೊಡೆ ಸವರಿ ದುರ್ವರ್ತನೆ ತೋರಿದ್ದಾನೆ. ಯುವತಿ ಕಾಲಿನ ಮೇಲೆ ಚಾಲಕ ಕೈ ಇಡುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ನವೆಂಬರ್ 6ನೇ ತಾರೀಕು ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಘಟನೆಯ ವಿಡಿಯೋ ಮಾಡಿ ಯುವತಿ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ದಾಳೆ. ದುರ್ವರ್ತನೆ ತೋರಿದ್ದಲ್ಲದೆ ಪ್ರಶ್ನೆ ಮಾಡಿದರೆ ಮತ್ತೆ ಯುವತಿಯ ಮೈಕೈ ಮುಟ್ಟಿ ಕಿರುಕುಳ ಕೊಟ್ಟಿದ್ದಾನೆ. ಇನ್ನು ಯುವತಿ ತನ್ನ ಸ್ಥಳ ತಲುಪಿದ ಕೂಡಲೇ ಯುವತಿಯ ಸ್ನೇಹಿತ ಚಾಲಕನನ್ನು ತರಾಟೆಗೆ ತಗೊಂಡಿದ್ದು ಚಾಲಕ ತಪ್ಪಾಯಿತು ಅಂತ ಒಪ್ಕೊಂಡಿದ್ದಾನೆ. ಬೈಕ್ ಟ್ಯಾಕ್ಸಿ ಚಾಲಕನ ವರ್ತನೆಗೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ನಿರಂತರ ವರದಿ ಪ್ರಸಾರ ಮಾಡಿತು. ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರದ ಬೆನ್ನಲ್ಲೇ ಅಲರ್ಟ್ ಆದ ಪೊಲೀಸರು ಬೈಕ್ ಚಾಲಕ ಲೋಕೇಶ್ನನ್ನು ವಿಲ್ಸನ್ ಗಾರ್ಡನ್ ಪೊಲೀಸರು ಸಂಪರ್ಕಿಸಿದ್ದಾರೆ. ಬೈಕ್ ಚಾಲಕ ಈಗ ಅವನನ್ನು ಅರೆಸ್ಟ್ ಮಾಡಿದಾರಂತೆ ಈಗ ಬರ್ತಿರೋ ಮಾಹಿತಿ. ಅರೆಸ್ಟ್ ಮಾಡಿ ವಿಲ್ಸನ್ ಗಾರ್ಡನ್ ಪೊಲೀಸರು ಆತನನ್ನು ವಿಚಾರಣೆ ನಡೆಸ್ತಾ ಇದ್ದಾರೆ. ನೋಡಿ ಅರುಣ್, ನನಗೆ ಮಧ್ಯಾಹ್ನ ಬಾರಿ ಬೇಜಾರಾಗಿತ್ತು. ಇಂಥ ಕೇಸ್ಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಪೊಲೀಸರು? FIR ಆದಮೇಲೆ ಮೊದಲು ಅವನನ್ನು ಒದ್ದೇಳ್ಕೊಂಡ್ಬರ್ಬೇಕು. ಅವನಿಗೆ ಫೋನ್ ಮುಖಾಂತರ ಇನ್ಫಾರ್ಮೇಷನ್ ಕೊಟ್ಟು ಬಾರಪ್ಪ ವಿಚಾರಣೆಗೆ ಅಂತ ಕರೆದಿದ್ದಾರಂತೆ. ಅವನಿನ್ನೂ 2 ಗಂಟೆ ಕೊಟ್ಟರು 4 ಗಂಟೆ ಆದರೂ ಬಂದಿಲ್ಲ. ಅವನು ಈಗೇನೋ ಅರೆಸ್ಟ್ ಮಾಡಿದ್ದಾರೆ ಅಂತ. ಪೊಲೀಸರು ಕೆಲವು ಸಂದರ್ಭದಲ್ಲಿ ಕ್ವಿಕ್ ಆಕ್ಷನ್ ತಗೊಳ್ಳಲ್ಲ ಇಂಥ ವಿಚಾರದಲ್ಲಿ. ತಗೋತಾರೆ, ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ನೆಗ್ಲಿಜೆನ್ಸಿ ಮಾಡ್ತಾರೆ, ಯಾವ ಆಫೀಸರ್ ಇರ್ತಾರೆ ಅನ್ನೋದ್ರ ಮೇಲೆ ಹೊರಟೋಗ್ಬಿಡುತ್ತೆ. ಬಟ್ ನಂಗೆ ಈ ಅನೇಕ ಟ್ಯಾಕ್ಸಿಯನ್ನು ಓಡಿಸ್ತಾರೆ, ಆಟೋದವ್ರು ಓಡಿಸ್ತಾರೆ,
ಎಂಥ ಕೆಲಸ ಮಾಡ್ತಾರೆ ಗೊತ್ತಾ ಅವರು. ಒಂದು ಡೇ ಟೈಮಲ್ಲಿ ಒಂದು ಕಡೆಗೆ ಮಾರ್ನಿಂಗ್ ಶಿಫ್ಟಲ್ಲಿ ಒಂದು ಟೈಮ್ ಮಾಡ್ತಾರೆ, ಆಮೇಲೆ ಸೆಕೆಂಡಲ್ಲಿ ಇನ್ನೊಂದು ಕಡೆಗೆ ಹೋಗ್ಬಿಟ್ಟು ಓಲಾನೋ ಊಬರೋ ಇಲ್ಲ ರ್ಯಾಪಿಡೋ ಈ ಥರ ಓಡಿಸ್ಕೊಂಡ್ಬಿಟ್ಟು ದುಡಿಬೇಕು ನಾನು ಬೆಂಗಳೂರಿನಲ್ಲಿ, ಒಂದಿಷ್ಟು ದುಡ್ಡನ್ನು ಗಳಿಸ್ಬೇಕು ನಾನು ಅಂತ ಎಂಥ ಕಷ್ಟಪಡ್ತಾರೆ. ಅವ್ರಿಗೊಂದು ನಿಜವಾಗಿ ಹ್ಯಾಟ್ಸ್ ಆಫ್ ಹೇಳಬೇಕು. ಅವರೆಲ್ಲ ಕೆಲಸ ಮಾಡೋದನ್ನ ನೋಡಿಬಿಟ್ರೆ ಬೆಂಗಳೂರಿನಲ್ಲಿ ಅಷ್ಟೊಂದು ಕಷ್ಟಪಡ್ತಾರೆ ಅವರು. ಕಷ್ಟ ಅಂದರೆ ವಿಪರೀತ ಕಷ್ಟ. ರಾತ್ರಿ 12 ಗಂಟೆಗೆ ಹೋಗಿ ಮಲಗ್ತಾರೆ, ಮತ್ತೆ ಬೆಳಗ್ಗೆ 4-5 ಗಂಟೆಗೆ ಎದ್ದೇಳ್ತಾರೆ, ಮತ್ತೆ ಇನ್ನೊಂದು ಡ್ಯೂಟಿ ಮುಗಿಸ್ಕೊಳ್ತಾರೆ, ಬರ್ತಾರೆ. 4-5 ಗಂಟೆ ಕೆಲಸ ಮಾಡಿಕೊಂಡು ದುಡಿತಾ ಇರ್ತಾರೆ. ಯಾಕೆ ಅಂತಂದರೆ ಹೊಟ್ಟೆಪಾಡಿಗೋಸ್ಕರ ಅಷ್ಟೇ ಅಲ್ಲ, ಮಕ್ಕಳ ಎಜುಕೇಷನಿಗೋಸ್ಕರ. ಅಷ್ಟೆಲ್ಲ ಮಾಡುವಂಥವ್ರ ಮಧ್ಯದಲ್ಲಿ ಇಂತಹ ಕೆಲವು ಕಿಡಿಗೇಡಿಗಳು ಮಾಡೋದ್ರಿಂದ ಉಳಿದವರಿಗೆ ಎಲ್ಲ ತಪ್ಪು, ಎಲ್ಲರನ್ನೂ ನೋಡೋದು ಅದೇ ಅನುಮಾನದಲ್ಲಿ ಆಗ್ಬಿಡುತ್ತೆ ಅಲ್ವಾ. ಓ ಇವರೆಲ್ಲ ಹಂಗೇನಾ, ನಾವು ತುಂಬ ಸೂಕ್ಷ್ಮವಾಗಿರ್ಬೇಕಾ, ನಾವು ಜಾಗೃತವಾಗಿರ್ಬೇಕಾ, ಈ ಥರ ಮಾಡಬೇಡಿ ದಯವಿಟ್ಟು. ನಿಮಗೆ ಮಾಡೋಕ್ಕಾಗಿಲ್ಲ ಅಂದರೆ ಕೆಲಸನೇ ಮಾಡೋಕ್ಕೆ ಹೋಗ್ಬೇಡಿ. ಅದನ್ನು ಇನ್ನೊಬ್ಬರು ಮಾಡೋರ್ಗೂ ಕೂಡ ಕೆಟ್ಟ ಹೆಸರನ್ನು ತರಕ್ಕೆ ಹೋಗಬೇಡಿ. ನಾನು ಹೇಳೋದಿಷ್ಟೇ ನಿಮಗೆ. ಇಂಥ ನಿಮ್ಗೆ ಮಾನಸಿಕತೆ ಇದ್ದರೆ ದಯವಿಟ್ಟು ಅಂಥ ಕೆಲಸಗಳಿಗೆ ಹೋಗಬೇಡಿ. ಅದು ಕೇವಲ ನಿಮ್ಮದಷ್ಟೇ ಅಲ್ಲ, ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗತ್ತೆ. ಕೇವಲ ಇಷ್ಟೇ ಅಲ್ಲ, ಬೇರೆ ನಗರಗಳಲ್ಲೂ ಕೂಡ ಇದೇ ರೀತಿ ಮಾಡುವಂಥವ್ರು ಇದ್ಬಿಟ್ರೆ ಆ ಊರಿನ ಹೆಸರುಗಳು ಕೆಟ್ಟು ಹೋಗುತ್ತೆ. ಇಲ್ಲಿರೋರು ಅಂಥವ್ರ ಅಂತ ಹೇಳಿ ದಯವಿಟ್ಟು ಅಂಥವೆಲ್ಲ ಮಾಡಬೇಡಿ. ಇಂಥವ್ರ ವಿಚಾರದಲ್ಲಿ ಪೊಲೀಸರು ತುಂಬಾ ಸ್ಟ್ರಿಕ್ಟ್ ಆಗಿ ತಗೊಳ್ಬೇಕು ಆಕ್ಷನ್. ಆಮೇಲೆ ಈ ವಿಚಾರದಲ್ಲಿ ಸಂಘಟನೆಗಳನ್ನ ಮಾಡ್ಕೊಂಡಿದ್ದಾರೆ ಕೆಲವರು. ಈಗ ಚಾಲಕರ ಸಂಘ ಇವರೆಲ್ಲ, ನೀವು ಯಾಕೆ ಇಂಥವ್ರನ್ನೆಲ್ಲ ಡಿಸಿಷನ್ಗಳನ್ನ ತೆಗೆದುಕೊಳ್ಳಿಲ್ಲ? ನೀವು ಉಳಿದಿದ್ದೆಲ್ಲ ಮಾತನಾಡ್ತೀರಾ, ಅಟ್ಲೀಸ್ಟ್ ಇಂಥವ್ರನ್ನ ತಗೊಳ್ಬೇಕಾದ್ರೆ ಇಂಥವ್ರ ಕೆಲಸಕ್ಕೆ ಹೊಸದಾಗಿ ಸೇರಿದ್ದಾರೆ ಅಂತಂದ್ರೆ ಅವ್ರ ಹಿಂದೆ ಮುಂದೆ ಏನು ಎತ್ತ ಅಂತ ತಿಳ್ಕೊಳ್ಬೇಕು. ಆಮೇಲೆ ಕೆಲವೊಂದು ಟೈಮಲ್ಲಿ ಸೈಕಾಲಜಿಯನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅವಾಗ ನಾಟಕ ಮಾಡಬಹುದು, ಅದಾದ ನಂತರ ಮಾಡಬಹುದು. ಫಸ್ಟ್ ಆಫ್ ಆಲ್ ಇವರು ರ್ಯಾಪಿಡೋ ಬೈಕ್ಗಳಿಗೆ ಪರ್ಮಿಷನ್ ಸಿಕ್ಕಿದ್ದೆ ಇತ್ತೀಚೆಗೆ, ಹೌದೌದು, ಕ್ಲೋಸ್ ಮಾಡಿದ್ರು. ಎರಡನೇದು, ಈಗ ಮೊನ್ನೆ ಒಂದು ಸುದ್ದಿ ಬಂತು, ಪಾರ್ಸಲ್ ಪಿಕಪ್ ಮಾಡಿದಾನೆ ಅವನೊಬ್ಬ, ಡೆಲಿವರಿ ಕೊಟ್ಟೇ ಇಲ್ಲ, ಒಂದು ಲ್ಯಾಪ್ಟಾಪ್ ಹೌದು ಎತ್ಕೊಂಡು ಹೊರಟೋಗ್ಬಿಟ್ಟಿದ್ದಾನೆ. ಹಿಂಗಾದಾಗ ನಂಬಿಕೆ ಹೆಂಗ್ ಬರುತ್ತೆ? ನಂಬಿಕೆ ಸಮಸ್ಯೆ ಅದೇ ಆಗೋದು. ನಂಬಿಕೆ ಹೆಂಗಾಗುತ್ತೆ? ಬಟ್ ಏನು ಮಾಡೋಕ್ಕಾಗಲ್ಲ, ರಾಜಕಾರಣಿಗಳನ್ನೇ ನಂಬ್ತೀವಿ ಅಂತ ನಂತರ ಇರೋ ನಮ್ಮದೇ ಇರೋಕ್ಕಾಗತ್ತಾ ಅಲ್ವಾ?